ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ, ಮುಂಬರುವ ನವೆಂಬರ್ ತಿಂಗಳ ಪ್ರಥಮ ವಾರದಲ್ಲಿ ಒಂದು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್ ರಿಜಿಸ್ಟರ್ಡ್ ಇದರ ಅಡಿಯಲ್ಲಿ IPL ಸೀಸನ್ 8 ಎಂಬ ಶೀರ್ಷಿಕೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದೆ. ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ಜನ್ ಕಾಶಪ್ಪನವರಿದ್ದಾರೆ. ಹಾಗೂ ಈ ಪತ್ರಿಕಾಗೋಷ್ಠಿಯ ಜೊತೆಗೆ ಈ ಒಂದು ಸಂಸ್ಥೆಯ ಕಾರ್ಯದರ್ಶಿಯಾಗಿ ಶ್ರೀ ಮಹಾಂತೇಶ್ ನರಗುಂದವರಿದ್ದಾರೆ. ಸಹ ಕಾರ್ಯದರ್ಶಿಯಾಗಿ ಗುರುಗಳಂತ ಶ್ರೀ ಮುಸ್ಕಂಡಿ ಗುರುಗಳು ಇರ್ತಾರೆ. ಹಾಗೆ ಈ ಸಂಸ್ಥೆಯ ಇನ್ನಿತರ ಪದಾಧಿಕಾರಿಗಳು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇದ್ದಾರೆ. ಈ ಒಂದು ಸಂಸ್ಥೆಯ ಉದ್ದೇಶ ಯುವಕರಲ್ಲಿ ದುಶ್ಚಟಗಳನ್ನು ಬಿಡಿಸಿ ಅವರಿಗೆ ಕ್ರೀಡೆಯತ್ತ ಮನವೊಲಿಸಿ ಪ್ರೋತ್ಸಾಹ ನೀಡಿ ಅವರಿಗೆ ಮುಂದೆ ಅಂತಾರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಆಡಲಿಕ್ಕೆ ಪ್ರೋತ್ಸಾಹ ನೀಡಿ ಒಂದು ಒಳ್ಳೆಯ ಒಂದು ಪ್ಲ್ಯಾಟ್ಫಾರ್ಮ್ವರೆಗೆ ಒದಗಿಸಲಿಕ್ಕೆ ಈ ಒಂದು ಸಂಸ್ಥೆ ಮಾಡಲಾಗಿದೆ. ಕಳೆದ 7 ವರ್ಷಗಳಿಂದ ಸತತವಾಗಿ IPL ಅನ್ನು ಏರ್ಪಡಿಸುತ್ತಾ ಬಂದಿರುತ್ತಾರೆ. ಅದೇ ಮಾದರಿಯಲ್ಲಿ ಈ ವರ್ಷವೂ ಕೂಡ IPL ಸೀಸನ್ 8 ಎಂಬ ಒಂದು ಕ್ರಿಕೆಟ್ ಪಂದ್ಯಾವಳಿ ಏರ್ಪಡಿಸಲಾಗಿದ್ದು, ಈ ಪಂದ್ಯಾವಳಿಯ ಎಲ್ಲ ಒಂದು ಸಿದ್ಧತೆಗಳನ್ನು ಹಾಗೂ ವಿವರಗಳನ್ನು ನಿಮ್ಮ ಮುಂದೆ ನಮ್ಮ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ನರಗುಂದ ಮಹಾಂತೇಶ್ವರು ಹೇಳಲಿದ್ದಾರೆ. ಅದರ ಜೊತೆಗೆ ನಮ್ಮ ಮುಚ್ಚಗಡ್ಡೆ ಸರ್ ಕೂಡ ಈ ಒಂದು ಪಂದ್ಯಾವಳಿಯ ಎಲ್ಲ ವಿವರಗಳನ್ನು ತಮ್ಮ ಮುಂದೆ ನೀಡಿದ್ದಾರೆ. ಬಹುಮಾನಗಳು ಈ ಥರ ಇವೆ. ಈ ಒಂದು ಪಂದ್ಯಾವಳಿಯ ಮತ್ತು ಈ ಟೂರ್ನಾಮೆಂಟಿನ ಪೂರ್ವಭಾವಿ ಆಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಅಧ್ಯಕ್ಷರು IPL 8ರಲ್ಲಿ ವಿಶೇಷವಾಗಿ 7 IPL ಅನ್ನು ನಾವೀಗ ಆಲ್ರೆಡಿ ಮುಗಿಸಿದ್ದೀವಿ. ಆದರೆ ನಮ್ಮ 8 ಟೀಮ್ಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಈ IPL ನಾವು ಮಾಡ್ತಾ ಟೂರ್ನಾಮೆಂಟ್ ನಡೆಸ್ತಾ ಇದ್ವಿ. ಈ ಸಾರಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ನಮ್ಮ ಶಾಸಕರಾದ ಡಾಕ್ಟರ್ ವಿಜಯನಾಥ್ ಕಾಶಪ್ಪನವರ ಆಶಯ ಮೇರೆಗೆ 14 ಟೀಮನ್ನು ಈ ಸಾರಿ IPL ಸೀಸನ್ 8ರಲ್ಲಿ ಆಡಿಸ್ಬೇಕಂತ ನಾವೆಲ್ಲರೂ ಡಿಸೈಡ್ ಮಾಡಿದ್ವಿ. ಅದರ ಜೊತೆಗೆ ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡಬೇಕನ್ನೋದು ನಮ್ಮ ಈ ಸಂಸ್ಥೆಯ ಮೂಲ ಉದ್ದೇಶ. ಹಾಗಾಗಿ ಇವತ್ತು ಕೂಡಲ ಸಂಗಮ್, ಗುಡೂರು ಮತ್ತು ಕಣಗಲ್ ಭಾಗದಲ್ಲಿ ಈ ಜಿಲ್ಲಾ ಪಂಚಾಯಿತಿಯವರು ಆಟಗಾರರ ಸೆಲೆಕ್ಷನನ್ನು 25 ಮತ್ತು 26ನೇ ತಾರೀಕಿನ ದಿವಸ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಮೊದಲನೆಯ ನವೆಂಬರ್ 1st ವೀಕ್ನಲ್ಲಿ ಈ ಟೂರ್ನಾಮೆಂಟನ್ನು ಚಾಲನೆಗೊಳಿಸಿ ಮತ್ತು ಈ ಟೂರ್ನಾಮೆಂಟ್ ಬಿಡ್ಡಿಂಗ್ ಕೂಡ ಅದರ ಪೂರ್ವದಲ್ಲೇ ಮುಗಿಸ್ಕೊಂಡು ನಾವು ಟೂರ್ನಾಮೆಂಟನ್ನು ಫಸ್ಟ್ ವೀಕಲ್ಲಿ ಚಾಲನೆ ಮಾಡಿ ಕನಿಷ್ಠ 1.5 ತಿಂಗಳ ಈ ಟೂರ್ನಾಮೆಂಟ್ ನಡೀತೇವೆ. ಯಾಕಂದರೆ ಭಾಳ 14 ಟೀಮ್ ಇರೋದ್ರಿಂದ 1.5 ತಿಂಗಳು ಭಾಳ ಸುದೀರ್ಘವಾದ ಒಂದು ಟೂರ್ನಾಮೆಂಟ್ ಇದೆ. ಹಾಗಾಗಿ ಕ್ರೀಡಾಪಟುಗಳು ಮತ್ತು ಕ್ರೀಡಾಭಿಮಾನಿಗಳು ನಮ್ಮ ತಾಲೂಕಿನಲ್ಲಿ ಇರುವಂಥ ಎಲ್ಲ ಕ್ರೀಡಾಭಿಮಾನಿಗಳು ಈ ಒಂದು ಟೂರ್ನಾಮೆಂಟಿಗೆ ತಮ್ಮ ಸಹಕಾರ ಪ್ರೋತ್ಸಾಹ ಕೊಡಲಿ ಅಂತ ಅವರಿಂದ ಆಶಿಸ್ತೇನೆ. ಅದರ ಜೊತೆಗೆ ಎಲ್ಲ ಯುವ ಕ್ರೀಡಾಪಟುಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕಂತಂದು ನಮ್ಮ ನಾಯಕರಾದಂಥ ವಿಜಯನಾಥ್ ಕಾಶಪ್ಪನವರ ಆಶೆ ಇದೆ. ಹಾಗಾಗಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚಿನ ಒಂದು ಪ್ರಚಾರ ಆಗಿ ನಮ್ಮ ಈ ಟೂರ್ನಾಮೆಂಟಿಗೆ ಹೆಚ್ಚಿನ ಕ್ರೀಡಾಪಟುಗಳು ಭಾಗವಹಿಸಲಿ. ಈ ಒಂದು ಟೂರ್ನಾಮೆಂಟನ್ನು ನೀವು ಕೂಡ ನಿಮ್ಮ ಸಹಕಾರ ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಎಲ್ಲರೂ ಸೇರಿ ಈ ಟೂರ್ನಾಮೆಂಟನ್ನು ಯಶಸ್ವಿಗೊಳಿಸುವಲ್ಲಿ ನಾವು ತಮ್ಮ ಸಹಕಾರ ಕೂಡ ನಾನು ಬಯಸ್ತೀನಿ. ಅದರ ಜೊತೆಗೆ ಈಗಾಗಲೇ ನಮ್ಮ ಕಮಿಟಿಯ ಸದಸ್ಯರ ಜೊತೆಗೆ ಸೀನಿಯರ್ ಪ್ಲೇಯರ್ಸು ಮತ್ತು ಅದರ ಜೊತೆ ಆಟಗಾರರು ಕೂಡ ಇದ್ದಾರೆ. ಈ ಸಾರಿ ಹೊಸ ಜವಾಬ್ದಾರಿಯನ್ನು 40 ಜನರಿಗೆ ನಾವು ಮಾಡಿಕೊಟ್ಟಿದ್ದೀವಿ. ಅವರ ಒಂದು ಮುಂಚೂಣಿಯಲ್ಲಿ ಈ ಟೂರ್ನಾಮೆಂಟನ್ನು ನಾವು ಕಂಡಕ್ಟ್ ಮಾಡಿದ್ದೀವಿ. ಹಾಗಾಗಿ ಅವರ ಸಹಕಾರ ಕೂಡ ನಮಗೆ ಇರಲಿ ಅಂತ ಅವ್ರಿಗೂ ನಾನು ಈ ಮುಖಾಂತರ ಕೇಳ್ಕೊತೀನಿ. ದಯವಿಟ್ಟು ತಾವೆಲ್ಲರೂ ಹೆಚ್ಚಿನ ಪ್ರಚಾರ ಮಾಡಿರಿ. ಆನಂತರ ಯಾವ ಗ್ರಾಮೀಣ ಪ್ರತಿಭೆಗಳಿಗೆ ಅವಕಾಶ ಸಿಗದೇ ಇದ್ದರೆ ಒಂದಿಷ್ಟು ನಂಬರ್ಗಳನ್ನು ಕೊಡ್ತೀವಿ. ಅವರು ಡೈರೆಕ್ಟ್ ಕೂಡ ಕಾಂಟ್ಯಾಕ್ಟ್ ಮಾಡಿ
ನಮ್ಮ ಹತ್ರ ನೋಂದಾವಣೆ ಮಾಡ್ಬೋದು. ಯಾಕಂತಂದ್ರೆ ಏನೋ ಅಪ್ರೋಚ್ ಆಗಲಿಲ್ಲ ಅದು ಇದು ಅನ್ನೋ ವಿಚಾರ ಬೇಡ. ಒಬ್ಬ ಕಟ್ಟಕಡೆಯ ಕ್ರೀಡಾಪಟು ಕೂಡ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಸೋಷಿಯಲ್ ಮೀಡಿಯಾ ಕೂಡ ಈ ಸರಿ ಹೆಚ್ಚಿನ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಹಳ ಅದ್ದೂರಿಯಿಂದ ಇದು ಗ್ರ್ಯಾಂಡ್ ಓಪನಿಂಗ್ ಕೂಡ ಮಾಡ್ತಾ ಇದ್ದೀವಿ. ಸೆಲೆಬ್ರಿಟೀಸ್ ಆಗಲಿ ಅಥವಾ ನಮ್ಮ ಕ್ರಿಕೆಟ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಆಗಲಿ, ಸ್ಟೇಟ್ ಪ್ಲೇಯರ್ಸ್ ಆಗಲಿ ಅಂತ ಕರೆಸುವಂಥ ಒಂದು ವಿಚಾರ ಇಟ್ಕೊಂಡಿದ್ದೀವಿ. ಆನಂತರ ಓಪನಿಂಗ್ ಸೆರೆಮನಿ ಕೂಡ ಇಡೀ ತಾಲೂಕಿನ ಕ್ರೀಡಾ ಅಭಿಮಾನಿಗಳು ಅವತ್ತಿನ ದಿವಸ ಭಾಗವಹಿಸಿ ಆ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಲಿಕ್ಕೆ ತಾವೆಲ್ಲರೂ ಕಾರಣಭೂತರಾಗಬೇಕಂತ ಹೇಳಿ ನನ್ನ ವಿಚಾರವನ್ನು ನಮ್ಮೆಲ್ಲರ ನೆಚ್ಚಿನ ನಾಯಕರು ಮತ್ತು ಹುನಗುಂದ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತು ಹುನಗುಂದ ಹೀಗೆ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಲ್ಲ, ಹುನಗುಂದ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರಲ್ ಅಸೋಸಿಯೇಷನ್ದ ಅಧ್ಯಕ್ಷರಾದಂಥ ವಿಜಯಾನಂದ ಕಾಶ್ಯಪ್ನವರವರ ಆಶಯ ಮತ್ತು ಕ್ರಿಕೆಟ್ ಬಗ್ಗಿನ ಅವರ ಅಭಿಮಾನ, ಅದರ ದ್ಯೋತಕವಾಗಿ ಇವತ್ತು ನಾವು ಯಶಸ್ವಿಯಾಗಿ 7 IPL ಪಂದ್ಯಾವಳಿಗಳನ್ನು ಮುಗಿಸಿ 8ನೇ IPL ಪಂದ್ಯಾವಳಿಯನ್ನು ನಾವು ಇಷ್ಟರಲ್ಲೇ ಪ್ರಾರಂಭ ಮಾಡಿ. ಮಿತ್ರರೇ, ಈಗ ಅತಿ ಮುಖ್ಯವಾದಂಥ ಒಂದು ವಿಷಯ ನಮ್ಮ ಗಮನಕ್ಕೆ ತರಬಯಸೋದೇನೆಂದರೆ, ಈ ಪಂದ್ಯಾವಳಿ ಯಾವುದೇ ರಾಜಕೀಯ ಸೋಂಕು, ರಾಜಕೀಯ ಪಕ್ಷಕ್ಕೆ ಸಂಬಂಧಿಸಿದಲ್ಲ. ಇದು ಪಕ್ಷಾತೀತವಾದಂಥ ಇದು ಪಂದ್ಯಾವಳಿ. ಹಾಗೆನ 7 ಪಂದ್ಯಾವಳಿಗಳನ್ನು ನಾವು ನಡೆಸ್ಕೊಂತ ಬಂದಿದ್ವಿ. ನಾವು ಇಲ್ಲಿ ಪಕ್ಷ ನೋಡಿಲ್ಲ ಮತ್ತು ಏನಪ್ಪ ಅಂದ್ರೆ ಎಲ್ಲ ಪಕ್ಷಗಳ ಕ್ರೀಡಾಭಿಮಾನಿಗಳು, ಹಳೆಯ ಆಟಗಾರರನ್ನು ನಾವು ಪಂದ್ಯಾವಳಿಗೆ ಆಹ್ವಾನಿಸಿ ಅವರನ್ನು ಅತಿಥಿಗಳು ಮಾಡಿ ಅವರಿಂದ ಪಂದ್ಯಾವಳಿಗಳನ್ನು ಉದ್ಘಾಟನೆ ಮಾಡಿ ಅವರಿಂದ ಬಹುಮಾನ ವಿತರಣೆಯನ್ನು ಸಹಿತ ನಾವು ಈ 7 ಪಂದ್ಯಾವಳಿಗಳೆಲ್ಲ ಮಾಡಿಕೊಂತ ಬಂದಿದ್ವಿ. ಹೀಗಾಗಿ ಇದನ್ನು ನಾನು ಇನ್ನೊಮ್ಮೆ ಒತ್ತಿ ಹೇಳ್ತಾ ಇದ್ದೀನಿ, ಇದು ಪಕ್ಷಾತೀತವಾದಂಥ ಕೇವಲ ನಮ್ಮ ನಗರದ ಮತ್ತು ಸುತ್ತಮುತ್ತಲಿನ ಜನರ ಕ್ರೀಡಾಭಿಮಾನಿಗಳು ಮತ್ತು ಕ್ರೀಡಾಪಟುಗಳ ಅವರ ಶ್ರೇಯೋಭಿವೃದ್ಧಿಗಾಗಿ ಮಾಡಿದಂಥ ಇದು ಪಂದ್ಯಾವಳಿ ಅನ್ನೋದನ್ನು ನಾನು ತಮ್ಮ ಗಮನಕ್ಕೆ ತರಬಯಸ್ತಾ ಇದ್ದೇನೆ. ಗೆಳೆಯರೇ, ಒಟ್ಟು ಈ ಮೊದಲು ನಾವು ಎಲ್ಲ IPL ಪಂದ್ಯಾವಳಿಗಳಲ್ಲಿ 8 ತಂಡಗಳನ್ನು ನಾವು ಆಡಿಸ್ತಿದ್ದೀವಿ. ಈಗಾಗಲೇ ಈ ಸರಿ ನಾವು ಒಂದು ತಂಡವನ್ನು ತಗೊಳ್ತೀವಿ, ನಮಗೂ ಅವಕಾಶ ಕೊಡ್ರಿ ಅಂತ ಹೇಳಿ ಬಹಳ ಒತ್ತಡಗಳನ್ನು ಬಂದಿದ್ದರ ಹಿನ್ನೆಲೆಯಲ್ಲಿ ಸುಮಾರು 15 ಜನ ಏನು ನಾವು ತಂಡಗಳನ್ನು ಖರೀದಿ ಮಾಡ್ತೀವಿ ಅನ್ನುವಂಥ ಒತ್ತಾಯ ಈಗ ಬಂದಿದ್ದರಿಂದ ನಮ್ಮ ಅಧ್ಯಕ್ಷರಾದ ಶಾಸಕರು ಮತ್ತು ಕ್ಲಬ್ಬಿನ ಎಲ್ಲ ಸದಸ್ಯರು ಕೂಡಿ ಸಮಾಲೋಚನೆ ಮಾಡಿ ಒಟ್ಟು 14 ತಂಡಗಳನ್ನು ಈಗಾಗಲೇ ಆಯ್ಕೆ ಮಾಡಲಾಗಿದೆ. 14 ತಂಡಗಳೊಂದಿಗೆ ಈ ಪಂದ್ಯಾವಳಿ ಪ್ರಾರಂಭ ಆಗುತ್ತೆ. 14 ತಂಡಗಳಂದ್ರೆ ಒಟ್ಟು ಒಂದು ತಂಡದಲ್ಲಿ 15 ಜನ ಆಟಗಾರರಿರ್ತಾರೆ. ಅದರಲ್ಲಿ ಒಟ್ಟು 210 ನಮ್ಮ 2 ತಾಲೂಕಿಗೆ ಸಂಬಂಧಪಟ್ಟಂಥ ಆಟಗಾರರಿಗೆ ನಾವು ಅವಕಾಶ ಕೊಟ್ಟಂಗಾಗುತ್ತೆ. ಒಂದು ಕಂಡೀಷನ್ ಇಲ್ಲಿ ಏನೈತೆ ಅಂದರೆ, ಇಲ್ಲೇ ಹುನಗುಂದ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಹಳ್ಳಿಗಳ ಆಟಗಾರರಿಗೆ ನಾವು ಪ್ರಾಶಸ್ತ್ಯವನ್ನು ನಾವು ಕೊಡ್ತೀವಿ. ನಾವು ಅದರಲ್ಲಿ ವಿಶೇಷವಾಗಿ ಪ್ರತಿಯೊಂದು ತಂಡದಲ್ಲಿ ಕಡ್ಡಾಯವಾಗಿ 4 ಜನ ಹಳ್ಳಿಯ ಹುಡುಗರು ಇರಬೇಕು ಅನ್ನೋದು ಏನಪ್ಪ ಅಂತಂದ್ರೆ ನಮ್ಮ ಶಾಸಕರ ಏನಪ್ಪ ಅಂತಂದ್ರೆ ಬಲವಾದಂಥ ಒತ್ತಡ. ಹಳ್ಳಿ ಹುಡುಗರು, ಈಗ ಸಿಟಿ ಹುಡುಗರು, ಇಲ್ಕಲ್ ಹುಡುಗರು ಬೇಕಾದಂಗೆ ಏನಪ್ಪ ಅಂದ್ರೆ ಅವಕಾಶ ಇರ್ತೈತಿ, ಅವರಿಗೆ ಸ್ಪಾನ್ಸರ್ಸ್ ಇರ್ತಾರೆ, ಅವ್ರಿಗೆ ಏನಪ್ಪ ಅಂದ್ರೆ ಅವಕಾಶಗಳಿರ್ತಾವೆ. ಹಳ್ಳಿ ಹುಡುಗರಿಗೆ ಅವಕಾಶ ಇರೋಂಗಿಲ್ಲ. ಅದಕ್ಕೆ ಕಡ್ಡಾಯವಾಗಿ 4 ಜನ ಪ್ರತಿ ತಂಡದಲ್ಲಿ ಹಳ್ಳಿ ಹುಡುಗರು ಇರಬೇಕು. ಮತ್ತು ಪ್ರತಿಯೊಂದು ಮ್ಯಾಚ್ನೊಳಗೆ ಆಡುವಂಥ ಪ್ರತಿ ತಂಡದ 11 ಪ್ಲೇಯರ್ಸ್ ಒಳಗೆ ಕನಿಷ್ಠ ಒಬ್ಬನಾದರೂ ಹಳ್ಳಿ ಹುಡುಗ ಆ ತಂಡದಲ್ಲಿ ಆಡಲೇಬೇಕು. ಅಂದರೆ ಹಳ್ಳಿ ಹುಡುಗರು ತೊಗೊಂಡು ಬರೀ ಅವರಿಗೆ ನೀರು ಕೊಡೋಕೆ ಬ್ಯಾಟ್ ಒಯ್ದು ಕೊಡೋದು, ಬ್ಯಾಟ್ ತೊಗೊಂಬರೋದು, ಕಿಟ್ ಹೊತ್ಕೊಂಡು ಅಡ್ಡಾಡೋದು ಹಿಂಗಿಲ್ಲ. ಅವರು ಸಹಿತ ಒಂದಿಲ್ಲ ಒಂದು ಮ್ಯಾಚ್ನಾಗ ಆಡುವಂಥ ಅವಕಾಶ ಕಲ್ಪಿಸಿಕೊಡುವಂಥ ಉದ್ದೇಶ ನಮ್ಮದೈತೆ. ಇಲ್ಲಿ ಲೀಗ್ ಹಂತದೊಳಗೆ ಏನಪ್ಪ ಅಂದ್ರೆ ಸುಮಾರು ಈ 14 ತಂಡಗಳಲ್ಲಿ 8 ತಂಡಗಳು ಇಲ್ಕಲ್ದವರು ತಗೊಂಡಾರ. ಇಲ್ಕಲ್ ಏನು ನಗರದ ಅಭಿಮಾನಿಗಳು 8 ತಂಡಗಳನ್ನು ಖರೀದಿ ಮಾಡೋರೊಬ್ಬರ ಮಾಡಿದ್ದಾರೆ. ಈಗಾಗಲೇ 4 ಹುನಗುಂದ ತಂಡಗಳು ಮತ್ತು 2 ಬಲಕುಂದಿ ತಂಡಗಳು, ಹಿಂಗೆ ಒಟ್ಟು 8, 4, 2 ಒಟ್ಟು 14 ತಂಡಗಳು ಈ ಸಲ IPL ಅಲ್ಲಿ ಭಾಗವಹಿಸಲಿವೆ. ಲೀಗ್ ಹಂತದೊಳಗೆ ಅಂದರೆ ಪ್ರತಿಯೊಂದು ತಂಡ 13 ಮ್ಯಾಚ್ ಆಡಬೇಕಾಗಿತ್ತು. ಪ್ರತಿಯೊಂದು ತಂಡ ಉಳಿದೆಲ್ಲ 13 ಮಂದಿ ಜೋಡಿ ಆಡಬೇಕಾಗಿತ್ತು. ಒಟ್ಟು ಟೋಟಲ್ 91 ಲೀಗ್ ಮ್ಯಾಚ್ಗಳಾಗ್ತವೆ. 91 ಲೀಗ್ ಮ್ಯಾಚ್ಗಳು ಮತ್ತು ಎಲಿಮಿನೇಟರ್, ಕ್ವಾಲಿಫೈಯರು ಮತ್ತು ಫೈನಲ್ ಇವೆಲ್ಲ 4 ಮ್ಯಾಚ್ಗಳು. 91 + 4 95
ಕ್ಲಬ್ ನಮ್ಮ ಶಾಸಕರ ಎಲೆವನ್ನು ಮತ್ತು ಮಾಲೀಕರ ಎಲೆವನ್ನು ನಡುವೆ ಒಂದು ಪ್ರದರ್ಶನ ಪಂದ್ಯ. ಆಮೇಲೆ ಇನ್ನೊಂದು ವಿಶೇಷ ಆಕರ್ಷಣೆ ಏನಪ್ಪ ಅಂದರೆ ಹೆಣ್ಮಕ್ಳಲ್ಲಿಯೂ ಸಹಿತ ಏನಪ್ಪ ಅಂದರೆ ಕ್ರಿಕೆಟ್ ಹುಚ್ಚು ಈಗ ನಡೆದೈತಿ. ಈಗಾಗಲೇ ಏನು ವರ್ಲ್ಡ್ ಕಪ್ ಏನಪ್ಪ ಅಂತಂದ್ರೆ ಮಹಿಳೆಯರ ವರ್ಲ್ಡ್ ಕಪ್ ನಮ್ಮ ದೇಶದೊಳಗೆ ಈಗ ನಡೆದುತ್ತೆ, ನಮಗೆಲ್ಲ ಗಮನಿಸಿದಂಥ ಸಂಗತಿ. ಅದಕ್ಕೆ ಇದು ಎರಡು ಚಲೋ ನಮ್ಮ ರಾಜ್ಯದ ಎರಡು ಚಲೋ ಮಹಿಳಾ ತಂಡಗಳನ್ನು ನಾವು ಇಲ್ಲಿ ಆಹ್ವಾನಿಸಿ ಎಲ್ಲ ಪ್ರೇಕ್ಷಕರ ಎದುರಿಗೆ ಆ ಎರಡೂ ಹೆಣ್ಮಕ್ಳ ತಂಡಗಳು ಏನಪ್ಪ ಅಂತಂದ್ರೆ ಪರಸ್ಪರ ಸೆಣಸಾಡಿ ಕ್ರಿಕೆಟನ್ನ ನಿಮಗೆ ಏನಪ್ಪ ಅಂದ್ರೆ ತೋರಿಸುವಂಥ ಒಂದು ಮಹದಾಶೆಯನ್ನು ನಮ್ಮ ಶಾಸಕರು ಹೊಂದ್ಯಾರ. ಅದನ್ನು ನಾವು ಏನಪ್ಪ ಅಂದ್ರೆ ಈ ಸಲ ನಾವು ಮಾಡ್ತೀವಿ. ಹೀಗಾಗಿ ಒಟ್ಟು ಟೋಟಲ್ ಸುಮಾರು 97 ಪಂದ್ಯಗಳು ಆಗ್ತಾವೆ. ಒಟ್ಟು ಈ ಟೂರ್ನಮೆಂಟ್ ಒಳಗೆ 35 ದಿನಗಳು ಅವಿರತವಾಗಿ ನಿರಂತರವಾಗಿ ಪ್ರತಿ ದಿವಸ 3 ಪಂದ್ಯಗಳು, 8:30ಗೆ ಪಂದ್ಯ ಪ್ರಾರಂಭ. 12 ಪ್ರತಿ ಇನ್ನಿಂಗ್ಸಿಗೆ 12 ಓವರ್ಗಳು, ಒಟ್ಟು 24 ಓವರ್ಗೂ ಒಂದು ಪಂದ್ಯ. ಈ ಥರ 35 ದಿವಸ ಏನಪ್ಪ ಅಂತಂದ್ರೆ ಪಂದ್ಯಗಳು ನಡೀತೈತಿ. ಒಂದು ದಿವಸ ಏನಾದರೂ ಪ್ರಕೃತಿ ವಿಕೋಪದಿಂದ ಏನೋ ಒಂದು ದಿವಸ 2 ದಿವಸ ಹೆಚ್ಚು ಕಡಿಮೆ ಆಗ್ಬೋದು, ಏನೂ ಅಡೆತಡೆ ಇಲ್ಲಂದ್ರೆ 35 ದಿವಸ ಇದು ನಡೀತದೆ. ಆಮೇಲೆ ಪಂದ್ಯಾವಳಿ ನಡೆಯುವಂಥ ಸ್ಥಳ ಆರ್ ವೀರಮಣಿ ಕ್ರೀಡಾಂಗಣ ಇಲ್ಕಲ್ಲು. ಆಮೇಲೆ ಈಗಾಗಲೇ 240 ಆಟಗಾರರು ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಈಗ ಹೊಸದಾಗಿ ಏನು ಮಾಡಿ ನಾವು ಆನ್ಲೈನ್ ರಿಜಿಸ್ಟ್ರೇಷನ್ ಅವಕಾಶ ಮಾಡಿಕೊಟ್ಟಿವಿ. ಆನ್ಲೈನ್ ಒಳಗೆ ಏನಪ್ಪ ಅಂದ್ರೆ ಆ ಆಟಗಾರರೇ ತಾವೇ ಏನಪ್ಪ ಅಂತಂದ್ರೆ ಏನಪ್ಪ ತಮ್ಮೆಲ್ಲ ಮಾಹಿತಿ ತುಂಬಿ ನಮ್ಗೆ ಏನಪ್ಪ ಅಂದ್ರೆ ಅಪ್ಲೋಡ್ ಮಾಡಿಬಿಟ್ರೆ ನಮ್ಗೆ ರಿಜಿಸ್ಟ್ರೇಷನ್ ಆಗುತ್ತೆ. ಹಂಗೆ 240 ಮಂದಿ ಮಾಡ್ಯಾರ.